ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ರೀತಿಯ ಒಂದು ಫ್ಲವರ್ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ನ ನಾನು ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ನಾನು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟಾಕಿಟ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. ಹಾಗೆ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋಗಳನ್ನ ನೋಡಿ. ನಾನಿಲ್ಲಿ 2 ಸತಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಸ್ಯಾಂಪಲ್ ಪೀಸ್ಗೆ ಆಗಿರ್ಬೋದು ಅಥವಾ ಬಟ್ಟೆಗೆ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು. ನೀವು ಡಿಸೈನ್ ಮಾಡುವಾಗಾದರೆ 2 ಸತಿ ಲಾಕ್ನ ಮಾಡಿಕೊಳ್ಳೇಬೇಕು. ಹಾಗೆ ಇದರಲ್ಲಿ ನಾನು ಎಕ್ಸ್ಟ್ರಾ ಒಟ್ಟು ನಾನಿಲ್ಲಿ 5 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ನಾನು ಹಾಕೋ 2 ಲಾಕ್ಗಳನ್ನ ಸೇರಿಸ್ಕೊಂಡು 3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. ಅಂದರೆ ಒಟ್ಟು 5 ಸಿಂಗಲ್ ಕ್ರೋಶೆಗಳಾಗುತ್ತೆ. ಅಲ್ಲಿಂದ 3 ಚೈನ್ನ 3 ಚೈನ್ ಹಾಕಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನಿಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ವಿತೌಟ್ ಕುಚ್ಚು ಡಿಸೈನು. ಸೊ ಕುಚ್ಚು ಬೇಕು ಅಂದರೆ ನೀವು ಇಲ್ಲಿ ಕುಚ್ಚಿಗೆ ಸ್ಟಾರ್ಟಿಂಗ್ ಜಾಗನ ಬಿಟ್ಕೋಬೋದು. ಅಂದರೆ ಸ್ಟಾರ್ಟಿಂಗ್ ಲಾಕ್ ಮಾಡಿ 5 ಚೈನ್ನ ಹಾಕ್ಕೊಂಡು ನೀವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕಾಗುತ್ತೆ. ಅಲ್ಲಿ 3 ಚೈನ್ ಹಾಕಿ ಲಾಕ್ನ ಮಾಡ್ಕೊಂಡನಲ್ಲ, 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 6 ಚೈನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರನ ತಗೊಂಡು 3 ಚೈನ್ ಅಂದರೆ ಕೆಳಗಡೆಯಿಂದ ಲೆಕ್ಕ ಮಾಡ್ಕೊಂಡೋಗಿ 3ನೇ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅದೇ 3 ಚೈನ್ ಗ್ಯಾಪ್ಗೆ ನಾವು ಫಸ್ಟಿಗೆ ಲೂಪ್ ಮಾಡ್ಕೊಂಡ್ವಲ್ಲ ಅದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ 3 ಸತಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ. 3 ಸತಿ ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ ಹಾಕಿ ಅದೇ ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಇರುತ್ತೆ ನೀಡಲ್ ಮೇಲೆ, ಆ 2 ದಾರನ ಒಂದು ಮಾಡ್ಕೋತೀನಿ. ಒಂದು ಪೆಟಲ್ ಆಗುತ್ತೆ. ಅಲ್ಲಿ ನೀವು 3 ಚೈನ್ ಅನ್ನೋದು ಏನಿರುತ್ತಲ್ವ ಮೊದಲನೇ ಮಿಡಲಲ್ಲಿರೋ 3 ಚೈನ್, ಸೊ ಅದು ಹೋಲು ಸ್ವಲ್ಪನೇ ದೊಡ್ಡದಾಗ್ತಾ ಹೋಗುತ್ತೆ. ಸೊ ನೀಟಾಗಿ ನಿಮಗೆ ಅಲ್ಲಿ ಪೆಟಲ್ಗಳನ್ನ ಮಾಡ್ಬೋದು. ಸೊ ಮತ್ತೆ 3 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಅದೇ ಪಾಯಿಂಟಲ್ಲಿ ಹೋಗಿ ದಾರ ತಂದು, ಅಂದರೆ 3 ಚೈನ್ ಹಾಕಿರ್ತೀವಲ್ಲ 3ನೇ ಚೈನು, ಸೊ ಅಲ್ಲೇ ಹೋಗಿ ನಾವು ಮತ್ತೆ ಡಬಲ್ ಕ್ರೋಶ ಕಂಬ 3 ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ಮಾಡಿಕೊಂಡು 3 ಚೈನ್ನ ಹಾಕ್ಕೋತಾ ಇದ್ದೀನಿ. 3 ಚೈನ್ ಹಾಕಿ ಅದೇ ಗ್ಯಾಪಲ್ಲಿ ಹೋಗಿ ದಾರ ತಂದು ನೀಡಲ್ ಮೇಲೆ 2 ದಾರನ ಒಂದು ಮಾಡ್ಕೋತಿದ್ದೀನಿ, ಅಂದರೆ ಲಾಕ್. ಮತ್ತು 3 ಚೈನ್ ನೀಡಲ್ಗೆ ಒಂದು ಸತಿ ದಾರ ತಗೊಳ್ಬೇಕು. ಅದೇ ಹೋಲ್ ಗ್ಯಾಪ್ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋತಿದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫ್ಲವರ್ನ ಪೆಟಲ್ ಮಾಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ಮೂರು ಕಂಬಗಳಾದಮೇಲೆ ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ ಹಾಕ್ಕೋಬೇಕು, ಲಾಕ್ನ ಮಾಡ್ಕೋಬೇಕು. ಮತ್ತೆ 3 ಚೈನ್ ನೀಡಲ್ಗೆ ಒಂದು ಸತಿ ದಾರ ತಗೊಳ್ಳಿ, ಅದೇ ಪಾಯಿಂಟಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಒಂದು ಮಾಡ್ಕೋಬೇಕು. ಇದೇ ರೀತಿ ನಾನಿಲ್ಲಿ ಒಟ್ಟು 5 ಪೆಟಲ್ಗಳನ್ನ ಮಾಡ್ತಾಯಿದ್ದೀನಿ. ಒಟ್ಟಿಲ್ಲಿ 5 ಪೆಟಲ್ಗಳನ್ನ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್, ಏನು ಟೆನ್ಷನ್ ಬೇಡ. ಇದರಲ್ಲಿ 3 ಚೈನ್ ಗ್ಯಾಪ್ ಒಳಗೆ ಯಾವ ರೀತಿ ಮಾಡೋದು ಅಂತ. ಸೊ ನೀವು ಮಾಡ್ತಾ ಅದು ಹೋಲ್ ಅನ್ನೋದೇನಿದೆ ಸ್ವಲ್ಪ ಸೈಜ್ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನೀವು ಈಸಿಯಾಗಿ ಪೆಟಲ್ಗಳನ್ನ ಮಾಡ್ಕೋಬೋದು. ಇದು 5ನೇ ಪೆಟಲ್ನ ಮಾಡ್ತಾಯಿದ್ದೀನಿ. ಒಂದು ಸತಿ ಈ ಡಿಸೈನ್ನ ಸ್ಯಾಂಪಲ್ ಪೀಸಲ್ಲಿ ಟ್ರೈ ಮಾಡಿ, ಆಮೇಲೆ ಸಾರಿಗೆ ಇದನ್ನು ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇದನ್ನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ.
ಒಂಚೂರು ಸೆಟ್ ಮಾಡ್ಕೊಳ್ಳಿ. ಅಂದರೆ ಚೂರು ನಾವು ಕೈಯಲ್ಲೆಲ್ಲ ಹಿಡ್ಕೊಂಡಿರ್ತೀವಲ್ಲ, ಸೊ ಒಂಚೂರು ರಿಂಗಲ್ಸ್ ಬಂದಾಗ ಚೂರು ಅದನ್ನು ಸರಿ ಮಾಡಿಕೊಂಡ್ರೆ ಅದು ನೀಟಾಗಿ ನಿಲ್ಲುತ್ತೆ. ಅಲ್ಲಿಂದ ಮತ್ತೆ ನೀಡಲ್ಗೆ ಒಂದ್ಸತಿ ದಾರ ತಗೋಬೇಕು. ನೋಡಿ, ಇದನ್ನು ನಾವು ಲಾಕ್ ಮಾಡ್ಕೋಬೇಕು. ಎಲ್ಲಿಂದರೆ ನೋಡಿ, ಇಲ್ಲಿ 3 ಚೈನ್ ಹಾಕಿ ನಾವು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ, ಸೊ ಆ ಗ್ಯಾಪಲ್ಲಿ ಹೋಗಿ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಬೇಸ್ ಲೈನಲ್ಲಿ, ಸೊ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆರಡು ದಾರನೂ ಒಂದು ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕ್ಕೋತೀನಿ. ಅಲ್ಲಿಗೆ ಅದು ಸ್ವಲ್ಪ ಲಾಕಾಗಿ ಫಿಟ್ಟಾಗಿ ನಿಲ್ಲುತ್ತೆ. ಅಲ್ಲಿ ಒಂಚೂರು ಇದನ್ನು ಕೈಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಪೆಟಲ್ ನೀಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇದು ಈ ರೀತಿಯೇ ನಿಲ್ಲುತ್ತೆ ಅದು ಸ್ಟಾರ್ಟಿಂಗು, ಯಾಕಂದರೆ ಒಂದು ಸೈಡಿಗೆ ಮಾತ್ರ ಅದು ಬ್ಯಾಲೆನ್ಸ್ ಇರುತ್ತಲ್ವ. ಅಲ್ಲಿಂದ ಮತ್ತೆ ನಾವು 5 ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು. 5 ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು. ನೋಡಿ, ಇದು ಈ ರೀತಿಯೇ ನಿಲ್ಲುತ್ತೆ ಇದು, ಯಾಕಂದರೆ ಈ ಸೈಡಲ್ಲಿ ಯಾವುದೇ ರೀತಿ ಚೈನ್ಸ್ ಇರೋದಿಲ್ವಲ್ಲ. ಸೊ ಇಲ್ಲಿ ನಾವು ಲಾಸ್ಟ್ ಎಂಡ್ ಆದಮೇಲೆ ಒಂಚೂರು ಗ್ಲೂ ಹಾಕಿ ಅಂಟಿಸ್ಕೊಂಡ್ರೆ ನೀಟಾಗಿ ನಿಲ್ಲುತ್ತೆ ಪೆಟಲು. ಸೊ ಒಟ್ಟು ಇಲ್ಲಿ 5 ಸಿಂಗಲ್ ಕ್ರೋಶೆಗಳನ್ನ ಹಾಕೋತೀನಿ. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಐದು ಸಿಂಗಲ್ ಕ್ರೋಶೆಗಳನ್ನ ಮಾಡಿ ನಾನಿಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಬಟ್ಟೆ ಕೂಡ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಬೀಡ್ ಬೇಡ, ಕುಚ್ಚು ಬೇಕು ಅಂದರೆ ಈ ಪ್ಲೇಸಲ್ಲೇ ನೀವು ಕುಚ್ಚಿಗೆ ಜಾಗನ ಬಿಡ್ಕೋಬೋದು. ಬೀಡ್ ಬೇಡ ಅಂತಂದರೆ ಕುಚ್ಚಿಗೆ ಒಂದು ಜಾಗ ಬಿಡ್ಬೋದು, ಅಥವಾ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ 5 ಚೈನ್ ಅಥವಾ 4 ಚೈನ್ ಹಾಕಿ ಮತ್ತೆ ಒಂದು ಬೀಡ್ ಹಾಕಿ ನಾವು ಲಾಕ್ ಮಾಡ್ಕೋಬೋದು. ಅಂದರೆ ಕುಚ್ಚಿನ ಅಕ್ಕಪಕ್ಕ ಒಂದು ಬೀಡ್ ಬರುತ್ತೆ. ಸೊ ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ. ಆ ಪ್ಲೇಸಲ್ಲಿ ನೀವು 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಫ್ಲವರ್ ಡಿಸೈನ್ನ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಆ ರೀತಿ ಕೂಡ ನೀವು ಟ್ರೈ ಮಾಡ್ಕೋಬೋದು. ಇಲ್ಲಿ 5 ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ನಾನಿಲ್ಲಿ ಬಟ್ಟೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ 1 2 3 4 5 6 ಚೈನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಇಲ್ಲಿ ಮೂರನೇ ಚೈನ್ ಒಳಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ, ಮತ್ತು ಅದೇ ರೀತಿ ನೀಡಲ್ಗೆ ಒಂದು ಸತಿ ದಾರ, ಅದೇ ಪಾಯಿಂಟಲ್ಲಿ ಮೂರನೇ ಚೈನ್ನಲ್ಲಿ ಹೋಗಿ ದಾರ ತಂದಬೇಕು. ಎರಡರಲ್ಲೊಂದು ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅದೇ ಪಾಯಿಂಟಲ್ಲಿ ಹೋಗಿ ದಾರ ತಗೊಂಬಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 1 2 3 ಚೈನ್ ಹಾಕಿ ಅದೇ 3 ಚೈನ್ ಮೂರನೇ ಚೈನ್ ಇದೆಯಲ್ಲ ಅದೇ ಪಾಯಿಂಟಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ಕೋಬೇಕು. ಒಂದು ಪೆಟಲ್ ಆಯಿತು. ಮತ್ತೆ ಅಲ್ಲಿಂದ ನೆಕ್ಸ್ಟ್ ಪೆಟಲ್ ಮಾಡೋಕ್ಕೆ ಮತ್ತೆ 3 ಚೈನ್ ಹಾಕ್ಕೋತಾ ಇದ್ದೀನಿ. ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಸೇಮ್ ಪಾಯಿಂಟಿಗೆ ಅದೇ ಪಾಯಿಂಟ್ ಒಳಗೆ ಹೋಗಿ ನಾವು ದಾರ ತಗೊಬಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿ ಕೂಡ ನಾನು 3 ಡಬಲ್ ಕ್ರೋಶೆ ಕಂಬ ಮಾಡಿ 3 ಚೈನ್ನ ಹಾಕ್ಕೋತಾ ಇದ್ದೀನಿ. 3 ಚೈನ್ ಹಾಕಿ ಅದೇ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು ಒಟ್ಟು 5 ಪೆಟಲ್ ಇನ್ನೂ 3 ಪೆಟಲನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ 3 ಪೆಟಲ್ ಆದಮೇಲೆ ಅಲ್ಲಿ ಲಾಸ್ಟ್ ಫಸ್ಟ್ ಮೊದಲನೇ ಕಂಬ ಪೆಟಲ್ ಹತ್ರ ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ, ನೀಟಾಗಿ ಕಾಣಿಸುತ್ತೆ. ಅಲ್ಲೇ ಲಾಕ್ ಮಾಡಿಬಿಡಿ. ಲಾಕ್ ಆದ ನಂತರ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಅಲ್ಲಿ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅದೇ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನೂ ಒಂದು ಮಾಡ್ಕೋಬೇಕು. ಅಲ್ಲಿಗೆ
ಇದು ಕಂಪ್ಲೀಟ್ ಆಗುತ್ತೆ ಪೆಟಲು. ಅದಾದ ನಂತರ ಮತ್ತೆ ನಾವು 5 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. ಪೆಟಲ್ ಕಂಪ್ಲೀಟ್ ಆದ ತಕ್ಷಣ 5 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. ಅಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಪೆಟಲ್ ಮಾಡೋದಕ್ಕೆ ಮುಂಚೆ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಸೊ ಆ ಲಾಕ್ ಬಂದು ಆ 3 ಚೈನ್ ಬಂದು ಇಲ್ಲಿ ಪೆಟಲಲ್ಲಿ ಕವರ್ ಆಗೋಗುತ್ತೆ. ಸೊ ಹಾಗಾಗಿ ಅದನ್ನು ನಾನು ಹಾಕಿರುವಂಥದ್ದು. ಪೆಟಲಲ್ಲಿ ಕವರ್ ಆಗಿರೋದ್ರಿಂದ ಗೊತ್ತಾಗೋದಿಲ್ಲ ಅದು. ನೋಡ್ಬೋದು, ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಅಲ್ಲಿ 5 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಮತ್ತು 5 ಸಿಂಗಲ್ ಕ್ರೋಶ ಹಾಕಿ 3 ಚೈನ್ ಮತ್ತು 6 ಚೈನ್ ಹಾಕಿ 3ನೇ ಚೈನಿಗೆ ಪೆಟಲ್ನ ಮಾಡ್ಕೊಳ್ಳುವಂಥದ್ದು. ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ, ಪೆಟಲ್ಗಳು ನೀಟಾಗಿ ಬಂದಿದೆ. ಸೊ ಮಿಡ್ಲಲ್ಲಿ ಆ ಬೀಡ್ ಹಾಕೋವಂಥ ಸ್ಪೇಸಲ್ಲಿ ಕುಚ್ಚು ಕಟ್ಬೋದು, ಅಥವಾ 2 ಬೀಡ್ಗಳನ್ನ ಸೇರಿಸ್ಕೊಂಡು ಮಿಡ್ಲಲ್ಲಿ ಒಂದು ಕುಚ್ಚು ಕಟ್ಟಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಪೆಟಲ್ ಮಧ್ಯೆ ನಾನೊಂದು ಸ್ಮಾಲ್ ಸೈಜ್ ಬೀಡನ್ನ ಕೂಡ ಇಲ್ಲಿ ಗ್ಲೂ ಅಲ್ಲಿ ಅಂಟಿಸ್ಕೊಂಡಿದ್ದೀನಿ. ಹಾಗೆ ಇನ್ನು ಮತ್ತೊಂದು ಸೈಡ್ ಇದೆಯಲ್ಲ, ಸೊ ಒಂಚೂರು ಎದ್ದಾಗ ಕಾಣಿಸ್ತೈತಲ್ಲ, ಸೊ ಅಲ್ಲಿಗೆ ಒಂಚೂರು ಗ್ಲೂ ಹಾಕಿ ಅಂಟಿಸ್ಕೊಂಡಿದ್ರಿಂದ ಸೊ ಅದು ಫಿಟ್ಟಾಗಿ ನಿಂತಿದೆ. ಸೊ ಮೂವ್ ಆಗ್ತಾಯಿಲ್ಲ ನೋಡಿ, ಇಲ್ಲಿ ಗ್ಲೂ ಹಾಕಿ ನಾನಿಲ್ಲಿ ಅಂಟಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀಟಾಗಿ ಬಂದಿದೆ. ಸೊ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಹಾಗೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ.